ಏನ್ರಾ ಮನೆಗೆ ಹೊರಡ್ದವನ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಿ? ಹ್ಞೂ ಕಣಪ್ಪ, ನಿನ್ನ ಹೊಸ ಗರ್ಲ್ ಫ್ರೆಂಡ್ ಬಗ್ಗೆ ಕೇಳೋಣ ಅಂತ ಬರಳಿದೆ. ಏನ ಹೊಸ ಗರ್ಲ್ ಫ್ರೆಂಡಾ? ಏಯ್, ಗೂಳಿ ಥರ ಊರೂರು ಓಡಾಡ್ಕೊಂಡು ಸಿಕ್ಕಿನ ತಿನ್ಕೊಂಡು ಸುಮ್ಮನೆ ಇದ್ದೀನಿ. ಯಾವುದು ಹೊಸ ಗರ್ಲ್ ಫ್ರೆಂಡ್ ಕತೆ? ಏನು ಕಾಗೆ ಆಡ್ಸಕ್ಕೆ ಬೇರೆ ವಿಷಯ ಸಿಗ್ಲಿಲ್ವಾ? ನಾವೇ ಕಾಗೆ ಆಡಿಸಿದ್ವಿ ಕಣಪ್ಪ. ಲೇ ತೋರಿಸ್ರು. ಐ ಲವ್ ಯು ನರಸಿಂಹ, ನಿನ್ ಬಿಟ್ಟು ನನ್ನ ಕೈಲಿ ಇರಕ್ಕಾಗಲ್ಲ. ಪ್ಲೀಸ್ ನನ್ನ ಪ್ರೀತಿ ಒಪ್ಕೋ ನರಸಿಂಹ. ಹೇಯ್, ಏನ್ರೋ ನೀವು ಈ ವಯಸ್ಸಿಗೆ ಹಾಳಾಗೋಗಿದ್ದೀರಾ? ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಓದ್ಕೊಳ್ಳಿ ಅಂತ ಸ್ಕೂಲಿಗೆ ಕಳ್ಸಿದ್ರೆ ಇದೆಲ್ಲ ಮಾಡ್ತಾ ಇದ್ದೀರಾ? ಅಯ್ಯೋ ಅಣ್ಣ, ಇದು ನಾವೆಲ್ಲ ಕೊಡ್ತಾ ಇರೋದು, ನಿಂಗೆ ಯಾರ ಕಳ್ಸಿರೋದು. ಆ ಜಮ್ಮತ್ ಕೋಳಿನ ಸಂಜೆ ಲವ್ ಮಾಡ್ತೀಯ ಅನ್ಕೊಂಡ್ರೆ ಅದ್ರ ಇವತ್ತಾಗಿರೋ ಘಟನೆ ನೋಡಿದ್ರೆ ಡೌಟೇ. ಲೇ, ಇಷ್ಟು ಉದ್ದ ಇದ್ದೀರಾ, ಇಷ್ಟೆಲ್ಲ ಮಾತಾಡ್ತಿರಲ್ಲ? ಎಲ್ಲ ನಿನ್ ಪ್ರಭಾವ ಅಣ್ಣ. ಮಗ ಲೆಟ್ರ್ ಓದು ಮಗ ಮೊದಲು. ಅಣ್ಣ, ನಮಗೂ ಕೇಳ್ಸತಾರ ಓದು. ಹಾಯ್, ನಿಮ್ಮನ್ನ ಕಂಡ್ರೆ ನನಗೆ ತುಂಬ ಇಷ್ಟ. ವಾ 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 ಆದರೆ ನಿಮಗೆ ನನ್ನ ಕಂಡ್ರೆ ಇಷ್ಟ ಇದೆಯೋ ಇಲ್ವ ಅಂತ ಗೊತ್ತಿಲ್ಲ. ವಾ 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 ನನ್ನ ಮನಸ್ಸಲ್ಲಿ ನೀವೇ ಇದ್ದೀರಾ, ವಾ 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 ಆದರೆ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ವಾ 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 ಯಾಕೋ ನಿಮ್ಮ ಮುಂದೆ ಬಂದು ನನ್ನ ಮನಸ್ಸಲ್ಲಿ ಅದನ್ನ ಹೇಳ್ಕೊಳ್ಳೋಕ್ಕೆ ಧೈರ್ಯ ಸಾಲ್ತಿಲ್ಲ. ವಾ 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 ಅದಕ್ಕೆ ಈ ಬೊಕ್ಕೆ ಜೊತೆ ಪ್ರೀತಿಯಿಂದ ಲೆಟರ್ ಕಳಿಸಿದ್ದೀನಿ. ಸದ್ಯಕ್ಕೆ ನನ್ನ ಲೆಟರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಆಮೇಲೆ ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಆಯ್ತು. ಇಂತಿ ನಿಮ್ಮ ಪ್ರೀತಿಯ ವಾ 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 ವಾ. ಅಣ್ಣ, ಏನ್ ಮೆಸೇಜ್ ಬಂದಿದೆ ನಮಗೂ ಹೇಳು. ಯಾಕೆ ಮತ್ತೆ ವಾಂತಿ ಬರೋ ಥರ ವ್ಯಾವಾ ವ್ಯಾವಾ ಅನ್ನಕ? ಏನೋ ಮಗ ಇದು ಹೊಸ ಲವ್ ಸ್ಟೋರಿ ನಿಂದು? ನೋಡು, ಇದೇನು ಯಾರು ಕಳಿಸಿರೋದು ಇದು ಯಾವುದು ನನಗೆ ಗೊತ್ತಿಲ್ಲ. ಸುಮ್ಮನೆ ನನ್ನ ಪಾಡಿಗೆ ನಾನು ಬಿಟ್ಬಿಡ್ರಿ. ಆ ಹುಡ್ಗಿ ಯಾರು ಅಂತ ಗೊತ್ತಿಲ್ಲದೆ ನಿನಗೆ ಬೊಕ್ಕೇನೋ ಲೆಟರ್ನು ಕೊಟ್ರಾ? ಮೆಸೇಜ್ ಬಂತಲ್ಲ. ಈ ಮ್ಯಾಟ್ರಲ್ಲಿ ತಮ್ಮದು ಇನ್ವಾಲ್ವ್ಮೆಂಟ್ ಇದೆ ಅಂತ ಅನಿಸ್ತಾ ಇದೆ. ಮಗ ಯಾರಪ್ಪ ಹುಡುಗಿ ಪ್ರೀತಿನ ಲೆಟರ್ ಕಳಿಸಿದಳು? ಅರ್ಧಿ ಹಾಕ್ಬಿಟ್ಟಲ್ಲ. ಸಂದೀಪ, ನನಗಿದೆಲ್ಲ ಇಷ್ಟ ಇಲ್ಲ ಅಂತ ನಿನಗೆ ಗೊತ್ತು ತಾನೆ? ಮನೆನೇ ನೋಡಿದೆ ಮನೆ ಚೆನ್ನಾಗಿಲ್ಲ ಅಂತಂದ್ರೆ ಹೆಂಗಪ್ಪ? ಮೊದಲು ಹುಡುಗಿ ಯಾರು, ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ ತಿಳ್ಕೊಂಡು ಆಮೇಲೆ ಅವಳು ಬ್ಲ್ಯಾಕ್ ಗ್ರೌಂಡ್ ಚೆಕ್ ಮಾಡಿ ಅವಳನ್ನ ಲವ್ ಮಾಡಬೇಕಾ ಮಾಡಬಾರ್ದಂತ ಡಿಸೈಡ್ ಮಾಡಬೇಕು. ಅದನ್ನ ಬಿಟ್ಟು ಎಕ್ಸಾಮೇ ಬರೀದೆ, ಎಕ್ಸಾಮಲ್ಲಿ ಫೇಲ್ ಆಗಿದ್ದೀನಿ ಅಂತ 0 ಮಾರ್ಕ್ಸ್ ನಿನಗೆ ನೀನೇ ಬರ್ಕೊಂಡ್ರೆ ಹೆಂಗೋ? ಅಷ್ಟು ವರ್ಷದಿಂದ ಸಿಂಗಲ್ ಆಗಿರೋ ನನಗೆ ಇನ್ನು ಮಿಂಗಲ್ ಹಾಕೊಂಡ್ ಬ್ಯೂಟಿ ಇಲ್ಲ ಅಂತ ಕೊರಗ್ತಾ ಇದ್ದೀನಿ. ಅಂಥದ್ರಲ್ಲಿ ಮನೆ ಬಾಗ್ಲಿಗೆ ಬಂದಿರೋ ಭಾಗ್ಯಲಕ್ಷ್ಮಿನ ಎಡಗಾಲಲ್ಲಿ ಓದ್ ಆಚೆ ಆಗ್ತಿದ್ಯಲ್ಲೋ ನರಸಿಂಹ, ಇದು ನ್ಯಾಯನೇನೋ? ನೋಡು, ನಾನೀಗಾಗಲೇ ಪ್ರೀತಿಲಿ ಬಿದ್ದು ಸತ್ತು ಮತ್ತೆ ಬದುಕೀನಿ. ನನಗೆ ಪದೇ ಪದೇ ಸಾಯಕ್ಕೆ ಇಷ್ಟ ಇಲ್ಲ. ನನ್ನ ಲೈಫಲ್ಲಿ ಪ್ರೀತಿ ಅನ್ನೋದು ಮುಗ್ದೋದ ಅಧ್ಯಾಯ. ಮತ್ತೆ ಪ್ರೀತಿ ಅನ್ನೋ ಪುಸ್ತಕನ ಕೆದಕೋ ಪುಟಗಳನ್ನ ತೆಗೆದ್ರೆ ಅದ್ರಲ್ಲಿ ಸಿಗೋದು ಬರೀ ನೋವು ಮಾತ್ರ. ಈ ಪ್ರಪಂಚದಲ್ಲಿ ಪವಿತ್ರವಾದ ಪ್ರೀತಿಗೆ ಸಿಗೋವಂಥ ಬಹುಮಾನ ಏನು ಗೊತ್ತಾ? ಮೋಸ ಮಾತ್ರ. ನಿನ್ನ ನೋವೇನಂತ ಅರ್ಥ ಆಗುತ್ತೆ ಮಗ, ಆದರೆ ಹುಡುಗಿ ಯಾರಂತ ತಿಳ್ಕೊಳಕ್ಕಾದ್ರೂ ಪ್ರಯತ್ನ ಮಾಡು. ಅದರ ಅವಶ್ಯಕತೆ ನನಗಿಲ್ಲ. ನನ್ನಿಂದ ನಿಮಗೆ ಬೇಜಾರಾಗಿದ್ರೆ ಸಾರಿ, ಬರ್ತೀನಿ. ನೋಡಿ, ಜನು 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 ಒಂದ್ ನಿಮಿಷ ಜನು ಜನು ಇದ್ಯಾಕೆ ಹಿಂಗ್ ಮಾಡ್ಬಿಟ್ಟು ಜನು? ಎಲ್ಲರ ಎದುರುಗಡೆ ನನಗೆ ಕೊಡದೆ? ಅವ್ರು ನನ್ನ ಅವಮಾನ ಮಾಡಿದ್ರಲ್ಲ, ಅದಕ್ಕೆ ಆ ಕೋಪಕ್ಕೆ ನಿಮಗೆ ಕೊಡದೆ. ಏನಿವಾಗ? ಅಲ್ಲ ಜನು, ಆಲ್ ಆಫ್ ಸಡನ್ ನಾನು ಆಕ್ಟ್ ಮಾಡಲ್ಲ ಅಂತ ಸೆಟ್ಟಿಂದ ಹಿಂಗ್ ಬಂದ್ಬಿಟ್ರೆ ಹೆಂಗ್ ಜನು? ಏನ್ ಅನ್ಕೊಳಲ್ಲ ನಿಮ್ಗೆ? ಏನಾದ್ರೂ ಆಗ್ಲಿ, ಆದ್ರೆ ನಾನ್ ಮಾತ್ರ ಲೇಡಿ ಡೈರೆಕ್ಟರ್ ಜೊತೆ ವರ್ಕ್ ಮಾಡಲ್ಲ ಅಷ್ಟೇ. ಹಾಗಾದ್ರೆ ನೀನ್ ದೊಡ್ಡ ಸ್ಟಾರ್ ಆಗೋದು ಯಾವಾಗ ಜನು? ಅದ್ರ ಬಗ್ಗೆ ಆಮೇಲೆ ಬೇಕಿರೋ ಯೋಚನೆ ಮಾಡ್ತೀನಿ. ಆದ್ರೆ ಈ ತರ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದು ನರ್ಕ ನರ್ಕ ಅನ್ನಿಸ್ತಿದೆ. ನನಗೆ ಅವಮಾನ ಮಾಡೋದಿಕ್ಕೆ ನೀವೇ ಬೇಕು ಅಂತ ಈ ತರ ಡೈರೆಕ್ಟರ್ನ ಸೆಲೆಕ್ಟ್ ಮಾಡಿದೀರಾ ಅನ್ಸುತ್ತೆ.
ಜಾನು ನಾನು ಯಾಕೆ ಇದನ್ನೆಲ್ಲ ಮಾಡ್ಲಿ ಜಾನು ಲಿಸನ್ ಜಾನು ಇವು ಏನ್ ಅರವಿಂದ್ ನೀನು ಏನೋ ಮಾಡಕ್ ಹೋಗಿ ಇವಾಗ ಏನೋ ಆಗೋಯ್ತು ಮುಂದೆ ಏನ್ ಮಾಡೋದು ಏನ್ ಮಾಡ್ಬೇಕಂತ ನಂಗೆ ಅರ್ಥ ಆಗ್ತಾ ಇಲ್ಲ ನಾನು ಇವಾಗ ಡೈರೆಕ್ಟರ್ ಹತ್ರ ಮಾತಾಡ್ತೀನಿ ಇದು ಬೇರೆ ಮೇಡಮ್ ಅವಳ ಪರವಾಗಿ ನಾನು ಸಾರಿ ಕೇಳ್ತೇನೆ ಮೇಡಮ್ ದಯಮಾಡಿ ಶೂಟಿಂಗ್ ಕಂಟಿನ್ಯೂ ಮಾಡಿ ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ 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 ಮೇಡಮ್ ಮಾಡ್ತೀನಿ ಆದರೆ ನಿಮ್ಮ ಕೊಬ್ಬಿರೋ ಹೀರೋನ ಇಟ್ಕೊಂಡಲ್ಲ ಅವಳನ್ನ ಬಿಟ್ಟು ಮಿಕ್ಕಿರೋರ್ದೆಲ್ಲ ಪೋರ್ಷನ್ಸ್ ಇದೆಯಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಅವಳ ಜಾಗಕ್ಕೆ ಇನ್ನೊಬ್ಬರನ್ನ ಕರ್ಕೊಂಡ್ಬಂದು ಶೂಟ್ ಮಾಡ್ತೀನಿ ಅವಳದು ಹಿಂಗೆ ಹೀರೋಯಿನ್ ಆಗ್ತಾಳೆ ನಾನು ನೋಡ್ತೀನಿ ಸರ್ ಇವತ್ತು ಶೂಟಿಂಗ್ ಆಗೋದು ಡೌಟೆ ಬನ್ನಿ ಮೇಡಮ್ ಏನು ಯೋಚನೆ ಮಾಡ್ತಿದೀಯಾ? ಏನಿಲ್ಲ ನೀವು ಒಂದ್ ವಿಷಯ ಹೇಳಿ ಹೊಸ ವಿಷಯ ಇನ್ನೇನಿದೆ ಹೇಳು. ಅವಳು ಮೇಲ್ನೋಟಕ್ಕೆ ಮಾತ್ರ ಒಳ್ಳೆಯವಳ ಥರ ಪೋಸ್ ಕೊಡ್ತಾ ಇದ್ದಾಳೆ ಆದರೆ ಮನಸ್ಸೊಳಗೆ ನಮ್ಮ ಬಗ್ಗೆ ಅವಳು ತುಂಬ ಕೋಪ ಇದೆ. ಇಷ್ಟು ದಿನ ಅದನ್ನ ಒಳಗೆ ಅದ್ಮಿಟ್ಕೊಂಡಿದ್ಲು. ನಿನ್ನೆ ಅದನ್ನ ಎಲ್ಲರ ಮುಂದೆ ಬ್ಲಾಸ್ಟ್ ಮಾಡಿದ್ಲು. ಅವಳ ಟಾರ್ಗೆಟ್ ಲಿಸ್ಟಲ್ಲಿ ನಾನು ಮೊದಲನೇ ಅವಳಾದ್ರೆ ನೀವೇ ಎರಡನೇ ಅವರು. ಏನಮ್ಮ ಹೀಗೆ ಹೇಳ್ತಿದೀಯಾ? ಇನ್ನು ಮುಂದೆ ಅವಳ ಹತ್ರ ಹುಷಾರಾಗಿರಿ ಅಂತ ಹೇಳ್ತಿದೀಯೋ ಅಥವಾ ಅವಳಿಂದ ದೂರ ಇರಿ ಅಂತ ಎಚ್ಚರಿಸ್ತಿದೀಯೋ? ಇಡೋ ಹೆಜ್ಜೆ ಆಡೋ ಮಾತಿನ ಬಗ್ಗೆ ಗಮನ ಇರಲಿ ಅಂತ ಸಜೆಷನ್ ಕೊಡ್ತಾ ಇದ್ದೀನಿ. ತಗೊಂಡ್ರೆ ಒಳ್ಳೇದು, ಇಲ್ಲ ಅಂದರೆ ಲಾಸ್ ನಿಮಗೆ. ಅರ್ಥ ಆಯ್ತು. ಆದರೆ ಅವಳನ್ನ ಈ ಮನೆಯಿಂದ ಹೇಗೆ ಆಚೆ ಹಾಕೋದು? ಅದ್ರ ಬಗ್ಗೆ ಮಾತಾಡೋಣ ಅಂತಲೇ ಬಂದೆ. ಏನು ಹೇಳಿದ್ರು ಕೇಳ್ತಾಳೆ, ಏನು ಮಾಡು ಅಂದರೂ ಮಾಡ್ತಾಳೆ ಅನ್ನೋದಕ್ಕೆ ಅವಳೀಗ ಮೊದಲು ಥರ ಇಲ್ಲ. ಚಿರುನೇ ಅವಳನ್ನ ಮನೆಯಿಂದ ಆಚೆ ಹಾಕಿದ್ರು ನೀನು ವಿರುದ್ಧ ತಿರುಗಿಬಿದ್ಲು. ಅವಳೀಗ ಬೂದಿ ಮುಚ್ಚಿದ ಕೆಂಡದ ಥರ ಇದ್ದಾಳೆ. ಯಾವಾಗ ಬೇಕಾದರೂ ಬೆಂಕಿ ಕಾರ್ಬೋದು. ಮಾತು ಕೇಳಿದ್ರೆ ನನಗೆ ಭಯ ಆಗ್ತಾ ಇದೆ. ಉರಿಯೋ ಬೆಂಕಿನ ಬೂದಿ ಮುಚ್ಚಿರೋ ಕೆಂಡನ ಹೇಗೆ ಆರಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಟೈಮ್ಗೋಸ್ಕರ ಕಾಯ್ತೀನಿ. ಟೈಮ್ ಬಂದಮೇಲೆ ನೋಡ್ಕೊಳ್ಳೋ ಥರ ಹೊಡಿತೀನಿ. ಅದೆಷ್ಟು ಎಗರಾಡ್ತಾಳೋ ಆಡ್ಲಿ. ಗಾಳಿಪಟ ಎಷ್ಟೇ ಮೇಲೆ ಹೋದ್ರೂ ಕೆಳಗೆ ಬೀಳಲೇಬೇಕು. ನೋಡು ಸೌಂದರ್ಯ, ನಿನಗೆ ದೀಪನ್ ಕಂಡ್ರೆ ಇಷ್ಟ ಇಲ್ಲದಿರ್ಬೋದು, ನಾನು ಅವಳನ್ನ ದ್ವೇಷ ಮಾಡ್ಬೋದು. ಆದರೆ ಅವಳನ್ನ ಇಷ್ಟಪಡೋ ಜನ ಈ ಮನೇಲಿದ್ದಾರೆ. ಅವ್ರು ಇದಕ್ಕೆಲ್ಲ ಒಪ್ಪಬೇಕಲ್ಲ. ಈಗ ಅವಳ ಟೈಮ್ ಚೆನ್ನಾಗಿರ್ಬಹುದು. ಅದೇನೋ ಹೇಳ್ತಾರಲ್ಲ, ಗುರು ದೆಸೆ ಶುಕ್ರ ದೆಸೆ ಅಂತ. ಆದರೆ ದೆಸೆಗಳು ಬದಲಾಗ್ತವಲ್ಲ. ರಾಹು ದೆಸೆ ಕೇತು ದೆಸೆ ಅಂತ ಬಂದಾಗ ನಾನೇ 7.5 ಆಗ್ತೇನೆ. ಸೌಂದರ್ಯ, ನೀನು ಉಗ್ರಾವತಾರ ತಾಳೋದನ್ನ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಆದರೆ ಚಿರು ರೂಮಲ್ಲಿ ಅವಳು ಮಲಗೋದು ನನ್ಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಎಲ್ಲ ಸಮಯ ಸಂದರ್ಭನೂ ಒಂದೇ ಥರ ಇರಲ್ಲ. ಹಾಗೆ ಯಾಕೆ ಅನ್ಕೋತೀರಾ? ನನಗಂತೂ ಚಿರು ಮೇಲೆ ನಂಬಿಕೆ ಇದೆಯಪ್ಪ. ಅಲ್ಲ, ಆ ವಿಶ್ವಾಮಿತ್ರನ್ನೇ ಮೇನಕ್ಕೆ ತಲೆ ಕೆಡಿಸಿದಾಳೆ ಅಂದಮೇಲೆ ನಮ್ಮ ಚಿರು ತಲೆನ ಅವಳು ಕೆಡ್ಸಲ್ಲ ಅಂತ ಏನು ಗ್ಯಾರಂಟಿ? ತಲೆ ಕೆಡ್ಸೋದಕ್ಕೆ ದೀಪ ಏನು ಮೇನಕೇನಾ? ತಲೆ ಕೆಡ್ಸ್ಕೊಳ್ಳೋದಕ್ಕೆ ಚಿರು ಏನು ವಿಶ್ವಾಮಿತ್ರನಾ? ನೋ 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 ಚಿಕ್ಕತ್ತೆ ಹೇಳ್ದಾಗೆ ಅವರಿಬ್ರು ದೂರ ಇಡೋದೇ ಒಳ್ಳೇದು. ಅಂದರೆ ಸೌಂದರ್ಯ, ನಿನಗೆ ಚಿರು ಮೇಲೆ ನಂಬಿಕೆ ಇಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ, ಪ್ರೆಸ್ಟೀಜ್ ಪ್ರಶ್ನೆ. ನೋಡು ಸೌಂದರ್ಯ, ದೀಪನ ದೃಷ್ಟಿಲಿ ಅವಳು ಈ ಮನೆ ಸೊಸೆ, ಚಿರುನೇ ಅವಳ ಗಂಡ. ಈ ಥರ ಇರಬೇಕಾದ್ರೆ ಅವರಿಬ್ಬರನ್ನ ಎಷ್ಟು ದಿನ ದೂರ ಇಡೋಕ್ಕೆ ಸಾಧ್ಯ? ಅದು ಅಲ್ಲದೆ ನಿನ್ನೆ ದಿನ ಅವಳು ಸ್ಥಾನಕ್ಕೋಸ್ಕರ ಹೋರಾಡಿದವಳು ನಾಳೆ ದಿನ ಗಂಡನ ಪ್ರೀತಿಗೋಸ್ಕರ ಹೋರಾಡಲ್ಲ ಅಂತ ಏನು ಗ್ಯಾರಂಟಿ? ಅದು ಏನಾಗುತ್ತೋ ಆಗಲಿ, ನಾನಂತೂ ಅವರಿಬ್ರು ಒಂದಾಗೋಗ್ಬಿಡಲ್ಲ. ಯಾವುದೇ ಕಾರಣಕ್ಕೂ ಅವರಿಬ್ರು ಒಂದೇ ರೂಮಲ್ಲಿ ಇರಬಾರ್ದು. ಆಯಿತು ಸೌಂದರ್ಯ, ಏನು ಮಾಡ್ತೀಯಾ? ಜ್ವರಕ್ಕೆ ಏನು ಮೆಡಿಸಿನ್ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಡಾಕ್ಟ್ರಿಗೆ ಹೇಗೆ ಗೊತ್ತಿರುತ್ತೋ, ಚಿರುನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಈ ಸೌಂದರ್ಯ ಚೆನ್ನಾಗಿ ಗೊತ್ತು. ಚಿರು, ಅರ್ಜೆಂಟಾಗಿ ರೂಮಿಗೆ ಬಾ. ನನ್ನ ಗಂಡನ ದೂರ ಮಾಡಕ್ ನೋಡ್ತಿದ್ದೀರಾ? ಮಾಡ್ತೀನಿ ರೀ ನಿಮ್ಗಳಿಗೆ.
ನೋಡು ನಿನ್ನ ತಲೆ ಎಷ್ಟು ಬಿಸಿ ಆಗಿಬಿಟ್ಟಿದೆ. ಏನು ಮಾಡೋದಮ್ಮ, ನಾನು ದಿನ ಮನೇಲೇ ಇದ್ದಿದ್ರೆ ನಿನ್ನ ಹತ್ರ ಈ ಥರ ಎಣ್ಣೆ ಹಚ್ಚಿಸ್ಕೊಬೋದಾಗಿತ್ತು, ಹೊಟ್ಟೆ ತುಂಬ ಊಟ ಮಾಡ್ಬೋದಾಗಿತ್ತು. ಆದರೆ ಅದಕ್ಕೆ ನಿನ್ನ ಗಂಡ ಬಿಡಬೇಕಲ್ಲ. ಮೇಲ್ನೋಟಕ್ಕೆ ಅವ್ರಿಗೆ ನಿನ್ನ ಮೇಲೆ ಕೋಪ ಇದ್ದರೂ ಮನಸ್ಸಿನಲ್ಲಿ ಅವ್ರಿಗೆ ನಿನ್ನ ಬಗ್ಗೆ ಕಾಳಜಿ ಇದೆ ಕಣೋ. ಹ್ಞೂ ಅಮ್ಮ, ನಾನು ಇದೇ ಮಾತನ್ನ ಇವತ್ತು ಸಂದೀಪನಿಗೂ ಹೇಳಿದೆ ಗೊತ್ತಾ. ಮತ್ತೆ ನಿನಗೆ ಅವ್ರ ಬಗ್ಗೆ ಗೊತ್ತಿದ್ರು ಯಾಕೆ ಹಾಕಿ ಕೇಳ್ತೀಯಾ? ಪ್ರೀತಿ ಇಲ್ಲ ಅಂದಿದ್ರೆ ನೀನಿನ್ನ ಈ ಮನೆಯಲ್ಲಿ ಇರೋಕ್ಕೆ ಬಿಡ್ತಿದ್ರಾ? ಅದೇನೋ ನಿಜ, ಆದರೆ ನಿನ್ನ ಗಂಡನ ಮನಸ್ಸು ಯಾವಾಗ ಬದಲಾಗುತ್ತೋ ಗೊತ್ತೇ ಇಲ್ಲಮ್ಮ. ಹೋಗ್ಲಿ ಬಿಡು, ಈಗ ಅವ್ರ ಬಗ್ಗೆ ಯಾಕೆ ಮಾತಾಡ್ತೀಯಾ? ಅಲ್ಲಮ್ಮ, ನಿನ್ನ ಗಂಡ ನನ್ನ ಕಣ್ಣಿಗೆ ಒಳ್ಳೆ ನಟಭಯಂಕರ ಥರ ಕಾಣಿಸ್ತಾರಮ್ಮ. ಯಾವಾಗೂ ಕಣ್ಗುಡ್ಡೆ ಬಿಟ್ಕೊಂಡೇ ನೋಡ್ತಾ ಇರ್ತಾರೆ. ಅದು ಯಾವಾಗ ಹೊರಗೆ ಬಂದ್ಬಿಡುತ್ತೋ ಅನಿಸ್ತಾ ಇರುತ್ತೆ. ಅವ್ರು ನನ್ನನ್ನು ಮಾತ್ರ ಹಂಗೆ ನೋಡ್ತಾರಾ ಅಥವಾ ಜಗಳಾಡ್ದಾಗ ನಿನ್ನೂ ಹಂಗೆ ನೋಡ್ತಾರಾ? ಅಮ್ಮ, ನಿನ್ನ ತಲೆ ತಟ್ಟು ಅಂದರೆ ಹಿಂಗೆ ಕೊಡ್ತಾ ಇದೆಯಲ್ಲ. ಸುಮ್ಮನೆ ರೀ ಹಿಂದೆ. ವಾ, ನೀನು ಈ ಥರ ನನಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾರ ನಿನ್ನ ಗಂಡ ನೋಡಿದ್ರೆ ಅದರಲ್ಲೂ ಅವ್ರ ತಂಗಿ ಸೇರ್ಬಿಟ್ರಂತೂ ಆಗೋಯ್ತು. ಒಬ್ಬರು ಸುನಾಮಿ, ಒಬ್ಬರು ಸುಂಟ್ರ ಗಾಳಿ. ಇದೇನಮ್ಮ ಸುಂಟ್ರ ಗಾಳಿ ಅಂತಿದ್ದಂಗೆ ಅದೇ ಹಾಡು ಬರ್ತಾ ಇದೆ. ಸ್ವಲ್ಪ ತಲೆ ಎತ್ತು ನೋಡಪ್ಪ. ಓಹ್ ಅತ್ತೆ ನೀನು ಆ ಕಡೆ ಸ್ವಲ್ಪ ನೋಡಪ್ಪ. ಇದೇನಾ ನಿನ್ನ ಮಗ ಅನ್ನಿಸ್ಕೊಂಡವನ್ಗೆ ನೀನು ಹೇಳ್ಕೊಟ್ರೋ ಸಂಸ್ಕಾರ? ನಮ್ಮಿಬ್ಬರಲ್ಲಿ ಈಗ ಸುಂಟ್ರಗಾಳಿ ಯಾರು, ಸುನಾಮಿ ಯಾರು? ಏನೂ ಗೊತ್ತಾಗ್ಲಿಲ್ಲ, ಸುಮ್ಮನೆ ತಮಾಷೆಗೆ ಹೇಳ್ದೆ ಅಷ್ಟೇ. ಸುಂಟ್ರ ಗಾಳಿ ಸುನಾಮಿ ಬಗ್ಗೆ ಆಮೇಲೆ ಮಾತಾಡೋದ್ರಾಯ್ತು. ನಿನ್ ಸುಪುತ್ತನ ಫೋನ್ ಬಡ್ಕೋತಾ ಇದೆ, ಯಾರು ನೋಡಕ್ ಹೇಳು. ಯಾರ್ದು ಫೋನು? ಗೊತ್ತಿಲ್ಲಮ್ಮ, ನಾನು ನೋಡ್ತೀನಿ. ಈಗ ಹೇಳಿ ಅದಕ್ಕೆ ನಮ್ಮಿಬ್ಬರಲ್ಲಿ ಸುಂಟ್ರಗಾಳಿ ಯಾರು, ಸುನಾಮಿ ಯಾರು ಅಂತ. ಆ ವಿಷಯ ಬಿಡೆ. ಇವತ್ತೇನಾಯ್ತಂತೆ ಗೊತ್ತಾ? ನನ್ನ ಮಗ ಸಂಜನನ ಕೈಗೆ ಕೋಳ ಹಾಕ್ಸಿದ್ನಂತೆ. ಸ್ವಲ್ಪ ಯಾಮಾರಿದ್ದಿದ್ರೆ ಇವನ್ ಕೈಗೆ ಬೀಳೋದು ಕೋಳ. ಹುಷಾರಾಗಿರೋ ಕೇಳು. ಇನ್ನು ಮುಂದೆ ಹುಷಾರಾಗಿರ್ತಾನೆ ಬಿಡಿ. ಅಷ್ಟೇ ಅಲ್ಲ, ಈ ಮನೇಲಿ ಇರಬೇಕು ಅನ್ನೋದಾದ್ರೆ ಕತ್ಲಾಗೋದ್ರೊಳಗೆ ಮನೇಲಿ ಬಂದಿರಬೇಕು. ಹೊತ್ತಲ್ಲಿ ಎಲ್ಲೆಲ್ಲೋ ಅಲಿಯೋದಲ್ಲ. ಆಯ್ತಾಯ್ತು, ಅವನು ನನ್ನ ಮಗ. ನಾನು ಹೇಳಿದ್ದನ್ನ ಚಾಚು ತಪ್ಪದೆ ಪಾಲಿಸ್ತಾನೆ. ಏನು ತಪ್ಸಲ್ವೋ ನಾನು ನೋಡ್ತೀನಿ. ಆಯ್ತು, ನೋಡಿವ್ರಂತೆ. ಓ, ನನ್ನ ಮಗನಿಗೆ ಇಷ್ಟವಾದ ಅಡುಗೆ ಮಾಡಬೇಕು. ಈಶ್ವರ. ಅಣ್ಣ ನೋಡ್ದೆ ಅತ್ಗೆನ ಮಗ ಮನೆಗೆ ಬಂದಾಗಿಂದ ಮನೆ ಯಜಮಾನನ್ನೇ ಮರಿತಾ ಇದ್ದಾರೆ. ಅಪರೂಪಕ್ಕೆ ಬಂದಿದ್ದಾನೆ ಬಿಡೆ. ಅವರಿಬ್ಬರಿಗೂ ಏನು ಬೇಕೋ ಮಾಡ್ಕೊಳ್ಳಿ. ಏನಣ್ಣ ನೀನ್ ಹಿಂಗ್ ಮಾತಾಡ್ತಿದ್ಯಾ? ಹೇಳಿ ಅದಕ್ಕೆ. ಇನ್ಮೇಲಿಂದ ನೀನು ನಿನ್ನ ರೂಮಲ್ಲಿ ಮಲ್ಗೋದು ಬೇಡ. ಯಾಕೆ? ದೀಪ ಅಲ್ಲೇ ಇದ್ದಾಳೆ ತಾನೆ? ಹೌದು. ಅವಳಿದ್ರು ನೀನು ಅದೇ ರೂಮಲ್ಲಿ ಇರ್ತೀಯ? ಅವ್ರನ್ನ ರೂಮಿಂದ ಹೊರಗೆ ಕಳಿಸ್ತೀನಿ. ಅದಕ್ಕೆ ಅವಳು ಒಪ್ಲಿಲ್ಲ ಅಂದ್ರೆ? ಅವಳಿಗ ಮೊದಲಿನ ಥರ ಇಲ್ಲ ಚಿರು. ಇಷ್ಟು ದಿನ ಇದ್ದಿದ್ದ ದೀಪನೇ ಬೇರೆ, ಇವಾಗಿರೋ ದೀಪನೇ ಬೇರೆ. ಇಷ್ಟು ದಿನ ನಮ್ಮನ್ನು ನೋಡಿ ತಗ್ಗಿ ಬಗ್ಗಿ ನಡೀತಾ ಇದ್ದವಳು ಈಗ ನಮ್ಮನ್ನೇ ಎದುರಿಸೋ ಲೆವೆಲ್ಗೆ ಬಂದಿದ್ದಾಳೆ. ನೀನು ಅವಳನ್ನ ರೂಮಿಂದ ಹೊರಗೋಗು ಅಂದ ತಕ್ಷಣ ಅವಳು ಹೋಗ್ತಾಳೆ ಅನ್ಕೊಂಡಿದ್ಯಾ? ಖಂಡಿತ ಹೋಗಲ್ಲ. ಅದಕ್ಕೆ ಚಿರು, ನೀನು ಆ ರೂಮಲ್ಲಿ ಮಲ್ಗೋದು ಬೇಡ. ಸರಿ ಅದಕ್ಕೆ, ಹಾಲಲ್ಲಿ ಬಾಲ್ಕನಿಲ್ಲ ಮಲ್ಕೋತೀನಿ. ನೋ 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 ನೋ, ನೀನು ಯಾಕೆ ಹಾಗೆ ಮಲ್ಕೋಬೇಕು? ಅಣ್ಣನ ರೂಮಲ್ಲಿ ಮಲ್ಕೋ. ಸೌಂದರ್ಯ ನನ್ನ ರೂಮಲ್ಲ? ಹೌದು. ನಿನಗೆ ಗೊತ್ತಲ್ಲ, ಚಿಕ್ಕ ವಯಸ್ಸಿಂದ ನಾನು ಗೊರಕೆ ಸ್ವಲ್ಪ ಸೌಂಡ್ ಜಾಸ್ತಿ. ಪಾಪ ಚಿರುಗೆ ನನ್ನ ಜೊತೆ ಮಲ್ಕೊಳಕ್ಕಾಗತ್ತೋ ಇಲ್ವೋ? ಅದು ಅಲ್ಲದೆ ರಾತ್ರಿ ಎಲ್ಲ ಆಫೀಸಿಂದ ಫೋನ್ ಬರ್ತಿರುತ್ತೆ, ಸುಮ್ಮನೆ ಚಿರುಗೆ ಡಿಸ್ಟರ್ಬ್ ಆಗುತ್ತೆ. ಹಾಗಾದ್ರೆ ಇವನ್ನೆಲ್ಲಿ ಮಲ್ಕೋದು? ನಮ್ಮ ರೂಮಲ್ಲಿ ಮಲ್ಕೊಳ್ಳಿ. ಅಂದ್ರೆ
ನಾನು ಕವನನ್ ಜೊತೆ ಅವಳ ರೂಮಲ್ಲಿ ಮಲ್ಕೋತೀನಿ, ನೀನು ನನ್ನ ಗಂಡನ ಜೊತೆ ಮಲ್ಕೋ. ಅರ್ಥ ಆಯ್ತಾ? ಕರೆಕ್ಟ್. ಚಿರು, ನೀನು ಚಿಕ್ಕ ಮಾವನ ರೂಮಲ್ಲಿ ಮಲ್ಕೋ. ಸರಿ ಅದಕ್ಕೆ. ಅಬ್ಬಬ್ಬಾ, ನನ್ನ ಗಂಡ ಶ್ರೀರಾಮಚಂದ್ರ ಸತ್ಯ ಹರಿಶ್ಚಂದ್ರಕ್ಕಿಂತನೂ ಒಂದು ಹೆಜ್ಜೆ ಮುಂದೆ ಅನಿಸುತ್ತೆ. ಅವ್ರು ಅದಕ್ಕೆ ಹೇಳಿದ್ದನ್ನು ಹೂ ಅಂದೆ ಪಾಲಿಸ್ತಾರಲ್ವಾ? ಯಾಕೆ ಏನು ಯೋಚನೆ ಮಾಡಲ್ಲ. ಸರಿ ಅದಕ್ಕೆ. ಇನ್ನೇನಾದರೂ ಹೇಳ್ಬೇಕಿತ್ತ? ಏನಿಲ್ಲ, ನೀ ಹೋಗಿ ಮಲ್ಕೋ. ಯಾವ ಕಾರಣಕ್ಕೂ ಅವನ್ನ ರೂಮಿಂದ ಹೊರಗೆ ಕಳಿಸ್ಬಾರ್ದು, ಅಲ್ಲೇ ಉಳಿಯೋ ಥರ ಮಾಡಬೇಕು. ನಾಳೆ ದಿನ ಯಾವನ್ನೋ ಸಾಯಿಸು ಅಂತಾಳೆ, ಅದಕ್ಕೂ ಹ್ಞೂ ಅಂತೀಯ ಅಲ್ವಾ? ದಡ್ಡ ಕಣೋ ಚಿರು ನೀನು. ಅಮ್ಮ, ದೀಪ ಅವರೇ, ದೀಪ ಅವರೇ, ದೀಪ ಅವರೇ, ಏನಾಯ್ತಪ್ಪ? ದೀಪ ಅವರೇ, ದೀಪ ಅವರೇ, ಸ್ವಲ್ಪ ಹೊತ್ತು ಮಲ್ಗಿ. ಯಾವ್ದಾದ್ರು ಮಾತ್ರೆ ಬೇಕಿದ್ರೆ ಹೇಳಿ ತರಿಸ್ತೀನಿ. ಸರಿ, ರೆಸ್ಟ್ ಮಾಡಿ. ಈ ಜ್ವರಕ್ಕೆ ಬೇಕಾಗಿರೋದು ಚಿರಾಗನೋ ಮಾತ್ರೆ. ಏನ್ರಿ ಮಾತಾಡ್ತಾ ಇದ್ದೀರಾ? ಅದು ನಂಗೆ ಯಾವತ್ತೂ ಒಬ್ಳೆ ಮಲ್ಗ ಅಭ್ಯಾಸ ಇಲ್ಲ. ನೀವು ಜೊತೆಲಿದ್ರೆ ಧೈರ್ಯವಾಗಿ ಮಲ್ಗ್ತೀನಿ. ಇಲ್ಲಾಂದ್ರೆ ದೇವ, ಭೂತ, ಪಿಶಾಚಿ, ಮೋಹಿನಿ ಎಲ್ಲ ಒಟ್ಟಿಗೆ ನನ್ನ ಕನ್ಸಲ್ಲಿ ಬಂದು ನನ್ನನ್ನು ಕಾಡುತ್ತೆ. ದಯವಿಟ್ಟು ನನ್ನನ್ನು ಬಿಟ್ಟು ಹೋಗ್ಬೇಡಿ. ಅದೆಲ್ಲ ಆಗಲ್ಲ. ಇವತ್ತಿಂದ ನಿಮ್ಮ ಜೊತೆ ಈ ರೂಮಲ್ಲಿ ಮಲಗಬಾರ್ದು ಅಂತ ಅತ್ತಿಗೆ ಹೇಳಿದ್ದಾರೆ. ಚಿಕ್ಕಪ್ಪನ ರೂಮ್ಗೆ ಹೋಗ್ತಾ ಇದ್ದೀನಿ. ನೀವು ನನ್ನ ಜೊತೆ ಇಲ್ಲೇ ಮಲಗಿದ್ರೆ ನಾನು ಸಂತೋಷ ಪಡ್ತಿದ್ದೆ. ಆದರೆ ನಿಮ್ಮ ಅತ್ತಿಗೆ ಹೇಳಿದಾರಲ್ವ, ಅವ್ರ ಮಾತು ನೀವು ಮೀರಲ್ಲ. ಆದರೆ ನಾನು ಒಬ್ಳೇ ಹೆಂಗೆ ಮಲ್ಕೊಳ್ಳಿ? ಇಲ್ಲಿ ಯಾಕೆ ಮಲಗ್ತೀರಾ? ಹೋಗಿ ಔಟೋಸಲ್ಲಿ ಮಲ್ಗೋಗಿ. ಮಾವನ್ ಗೊತ್ತಾದ್ರೆ ಉಗ್ದು ಉಪ್ಪಿನಕಾಯಿ ಹಾಕ್ತಾರೆ. ಯಾರಿಗೆ? ನಿಮ್ಗಲ್ಲ, ನನಗೆ. ಮಾವ, ಇದೇ ನಿನ್ನ ಮನೆ, ನೀನೇ ಈ ಮನೆ ಸೊಸೆ, ಚಿರು ಅವ್ರ ರೂಮ್ ಬಿಟ್ಟು ಬೇರೆ ಎಲ್ಲೂ ನೀನು ಮಲಗಬಾರ್ದು ಅಂತ ಆಜ್ಞೆ ಮಾಡಿದ್ದಾರೆ. ಅದನ್ನ ನಾನು ಮೀರಕ್ಕಾಗತ್ತಾ? ಹಾಗಂತ ನಮ್ಮ ಅತ್ತಿಗೆ ಮಾತನ್ನು ನಾನು ಮೀರಕ್ಕಾಗಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ಹೆಂಡತಿ ಆಗಲ್ಲ ಅಂದರೂ ಮಾನವೀಯತೆ ದೃಷ್ಟಿಯಿಂದ ನೀವು ನನ್ನ ಜೊತೆನೇ ಮಲ್ಕೋಬೇಕು. ನಿಮ್ಗೆ ಪುಣ್ಯ ಬರುತ್ತೆ. ಪಾಪ ಪುಣ್ಯದ ಬಗ್ಗೆ ಲೆಕ್ಕಾಚಾರ ಹಾಕಕ್ಕೆ ನಾನೇನು ದೇವ್ರ? ನಾವು ಮಾಡಿರೋ ಕೆಲಸಕ್ಕೆ ಏನು ಪ್ರತಿಫಲ ಸಿಗಬೇಕು ಅಂತ ಅವನು ತೀರ್ಮಾನ ಮಾಡಿರ್ತಾನೆ. ಬಂದಿದ್ದನ್ನು ಅನುಭವಿಸ್ತಾ ಹೋಗ್ಬೇಕಷ್ಟೆ. ಜೀವನದ ಕಹಿ ಸತ್ಯ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಇಷ್ಟೆಲ್ಲ ಬುದ್ಧಿ ಇರೋ ನೀವು ಯಾಕೆ ದಡ್ರ ಥರ ನಿಮ್ಮ ಅತ್ತಿಗೆ ಮಾತು ಕೇಳ್ತೀರಾ? ಸ್ವಲ್ಪನಾದರೂ ಸ್ವಂತ ಬುದ್ಧಿ ಉಪಯೋಗಿಸಿ. ಪ್ರಜ್ಞೆ ತಪ್ಪಿದ್ರಿ ಅಂತ ಆರೈಕೆ ಮಾಡಿದ್ರೆ ನಿಮ್ಮ ಬಾಲ ಬಿಚ್ತಾ ಇದ್ದೀರಾ. ಮರ್ಯಾದೆ ಇರೋರು ಯಾರು ಇಂಥ ಕೆಲಸ ಮಾಡಲ್ಲ. ಅಯ್ಯೋ, ಮರ್ಯಾದೆ ಹೋಗುವಂತ ಕೆಲಸ ನಾನೇನ್ ಮಾಡಿದೆ? ನಿಮ್ಮನ್ನ ಹೆಂಡತಿ ಅಂತ ನಾನು ಒಪ್ಕೊಂಡಿಲ್ಲ ಅಂತ ಹೇಳಿದ್ರು ಗಂಡ ಗಂಡ ಅಂತ ಹಿಂದೆ ಬರ್ತಾ ಇರ್ತೀರಲ್ಲ, ಇದು ಸರಿನಾ? ಗಾಡಿಗೆ ಪೆಟ್ರೋಲ್ ತುಂಬಿಸ್ಬೇಕಂದ್ರೆ ಬಂಕಿಗೆ ಹೋಗ್ಲೇಬೇಕು. ಕಷ್ಟದ ಸಮಯದಲ್ಲಿ ಬೇಡ್ಕೋಬೇಕು ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ವಾ ಹಸ್ಬೆಂಡು? ನನ್ನ ಪಾಲಿಗೆ ನೀವೇ ದೇವ್ರು. ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ನಂಗೆ ವರ ಕೊಡೋ ಬದಲು ನಾ ತಪ್ಪು ಮಾಡದೇ ಇದ್ರು ನಂಗೆ ಶಾಪ ಕೊಡ್ತಿದ್ದೀರಾ ಅಲ್ವಾ? ಅದ್ಯಾವ ನ್ಯಾಯ? ವರ ಕೊಡೋ ದೇವ್ರು ಶಾಪ ಕೊಟ್ರೆ ದೇವ್ರಿಗೆ ಬೆಲೆ ಇರತ್ತಾ? ನೋಡಿ, ಇವತ್ತು ಒಂದ್ ದಿವಸ ನನಗೋಸ್ಕರ ಇಲ್ಲೇ ಉಳ್ಕೊಳ್ಳಿ. ಅಂದ್ರೆ ನಾಳೆಯಿಂದ ಎಲ್ಲಿ ಮಲ್ಗಲ್ವಾ? ಮನುಷ್ಯ ಯಾವಾಗ ಹುಡ್ತಾನೆ ಅಂತ ಹೇಳ್ಬೋದು, ಯಾವಾಗ ಸಾಯ್ತಾನೆ ಅಂತ ಹೇಳಕ್ಕಾಗತ್ತಾ?
ಇವತ್ತಿರೋರು ನಾಳೆನೂ ಇರ್ತಾರೆ ಅನ್ನೋದೇ ಗ್ಯಾರಂಟಿ ಇಲ್ದೇ ಇರಾಗ ನಾನ್ ನಾಳೆ ಬಗ್ಗೆ ಹೆಂಗೆ ಹೇಳಿ? ನೀವು ಈ ಥರ ವಿತ್ತಂಡವಾದ ಮಾಡೋದು ಬಿಟ್ಟು ನಿಮ್ಮ ಪಾಡಿಗೆ ನೀವು ರೆಸ್ಟ್ ಮಾಡಿ, ನಾನೇ ಆಚೆ ಹೋಗ್ತೀನಿ. ಅಯ್ಯೋ, ನೋಡ್ದವ್ರು ಏನ್ ಅನ್ಕೊಳ್ಳಲ್ಲ, ಗಂಡನೇ ರೂಮಿಂದ ಆಚೆ ಹಾಕಿದಾಳೆ, ಎಷ್ಟು ದುರಂಕಾರ ಅವಳಿಗೆ ಅಂತ ಅನ್ಕೊಳ್ಳಲ್ವಾ? ಸರಿ ನೀವೇ ಹೋಗ್ರಿ. ಆಗ ಗಂಡನ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಕ್ ಬರಲ್ಲ ಅವ್ಳಿಗೆ ಅಂತ ಅನ್ಕೊಳ್ಳಲ್ವಾ? ತೊಟ್ಲು ನೀವೇ ತುಗ್ತೀರ, ಮಗುನೂ ನೀವೇ ಚೂಡ್ತಿರಲ್ರಿ. ದಯವಿಟ್ಟು ತೊಟ್ಲು ವಿಷಯ ಮಾತ್ರ ತೆಗಿಬೇಡಿ. ಅದ್ರಲ್ಲಿ ನಂದೇನ್ ತಪ್ಪಿಲ್ಲ, ಎಲ್ಲ ನಿಮ್ಮ ಅತ್ತಿಗೆದ್ದೇ ತಪ್ಪು. ಅತ್ತಿಗೆ ಬಗ್ಗೆ ಮಾತಾಡಬೇಡಿ ಮತ್ತು ನಾನು ತಡೆಯೋ ಪ್ರಯತ್ನನೂ ಮಾಡಬೇಡಿ. ಏನ್ ಮಾಡಿದ್ರು ಇವ್ರನ್ನ ಇಲ್ಲಿ ಇರ್ಸ್ಕೊಳಕ್ ಆಗ್ತಿಲ್ವಲ್ಲ. ಆದ್ರೆ ಈ ದೀಪ ಅವ್ರ ಹಿಂದೆ ಬೇತಾಳೆ ತರ ಬಿದ್ದು ಅವ್ರನ್ನ ಹೆಂಗ್ ಹೊಳ್ಸ್ಕೊತೀರಿ ಅಂತ ನೋಡ್ತಾ ಇರಿ. ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ನೂ ಟ್ವಿಸ್ಟ್ ಇದೆ.